ದೇಶದ ಜನರಿಗೆ ಕಾಂಗ್ರೆಸ್ ಮೊದಲ ಗ್ಯಾರಂಟಿ. ಬಿಜೆಪಿ ರೈತ ವಿರೋಧಿ ನಿಲುವಿಗೆ ಕೈಕೆಂಡ. ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಬಿಗ್ ಶಾಕ್. ರೈತರ ದೆಹಲಿ ಚಲೋ ಆಂದೋಲನದ ನಡುವೆಯೇ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಲೋಕಸಭಾ ಚುನಾವಣೆಯನ್ನ ಗುರಿಯಾಗಿಸಿಕೊಂಡು ತಮ್ಮ ಮೊದಲ ಗ್ಯಾರಂಟಿಯನ್ನ ಘೋಷಣೆ ಮಾಡಿದ್ದಾರೆ. ಇದು ರೈತ ವಿರೋಧಿ ಬಿಜೆಪಿ ನಿಲುವಿಗೆ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಕೈಗೆ ಸಿಕ್ಕ ಅತಿದೊಡ್ಡ ಬ್ರಹ್ಮಾಸ್ತ್ರ ಅಂತಲೇ ಬಿಂಬಿತವಾಗ್ತಿದೆ. ಅಷ್ಟೇ ಅಲ್ಲ, ಮಂಗಳವಾರ ರೈತರ ಪ್ರತಿಭಟನೆಯ ದೃಶ್ಯಗಳನ್ನ ಹಂಚಿಕೊಂಡಿರೋ ರಾಜ್ಯ ಕಾಂಗ್ರೆಸ್ ಬಿಜೆಪಿ ವಿರುದ್ಧ ಟ್ವೀಟ್ ಮಾಡಿ ಕುಟುಕಿದೆ. ಹಾಗಾದ್ರೆ ದೇಶದ ಜನರಿಗೆ ಕಾಂಗ್ರೆಸ್ ಕೊಟ್ಟ ಮೊದಲ ಗ್ಯಾರಂಟಿ ಏನ್ ಗೊತ್ತಾ? ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ದೇಶದ ರೈತರಿಗೆ ಕಾಂಗ್ರೆಸ್ ಮೊದಲ ಗ್ಯಾರಂಟಿ ಯೋಜನೆಯನ್ನ ಘೋಷಣೆ ಮಾಡಿದೆ. ಇದು ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಅತಿ ದೊಡ್ಡ ಹೊಡೆತ ಕೊಡುತ್ತಾ ಅನ್ನೋ ಚರ್ಚೆಗಳನ್ನ ಹುಟ್ಟುಕೊಳ್ಳುವಂತೆ ಮಾಡಿದೆ. ಹೌದು ವೀಕ್ಷಕರೇ, ಛತ್ತೀಸ್ಗಢದ ಅಂಬಿಕಾಪುರದ ಜಿಲ್ಲೆಯಲ್ಲಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರ ಭಾರತ್ ಜೋಡೋ ನ್ಯಾಯ ಯಾತ್ರೆ ವೇಳೆ ಮಾತನಾಡಿರುವ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಲೋಕಸಭಾ ಚುನಾವಣೆಯ ನಂತರ ಕಾಂಗ್ರೆಸ್ ಪಕ್ಷವು ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದರೆ ರೈತರ ಬೇಡಿಕೆಗಳಲ್ಲಿ ಒಂದಾದ ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಖಾತರಿಪಡಿಸುವ ಕಾನೂನು ಜಾರಿಗೆ ತರುವುದಾಗಿ ಘೋಷಣೆ ಮಾಡಿದ್ದಾರೆ. ಅಲ್ಲದೆ ಈ ಸಲದ ಲೋಕಸಭಾ ಚುನಾವಣೆಗೆ ಇದು ನಮ್ಮ ಮೊದಲ ಭರವಸೆ ಅಂತ ಹೇಳಿದ್ದಾರೆ. ಇದೇ ವೇಳೆ ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಜನರು ಮೋದಿ ಅವರ ಗ್ಯಾರಂಟಿಗಳನ್ನು ನಂಬಬಾರದು ಅಂತ ಕರೆ ನೀಡಿದ್ದಾರೆ. ಪ್ರಧಾನಿ ಮೋದಿಗೆ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಲ್ಲ ಮತ್ತು ಅವರು ತಮಗಾಗಿ ಮಾತ್ರ ಕೆಲಸ ಮಾಡುತ್ತಾರೆ ಅಂತೇಳಿ ಖರ್ಗೆ ವಾಗ್ದಾಳಿ ನಡೆಸಿದ್ದಾರೆ. ಕಾಂಗ್ರೆಸ್ ಬಡವರ ಪಕ್ಷವಾಗಿದ್ರೆ ಬಿಜೆಪಿ ಶ್ರೀಮಂತರ ಪಕ್ಷ ಅಂತೇಳಿ ಕಿಡಿಕಾರಿದ್ದಾರೆ. ಮಂಗಳವಾರ ಹೇಗಿತ್ತು ರೈತರ ದಿಲ್ಲಿ ಚಲೋ ಪ್ರತಿಭಟನೆ? ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಕೇಂದ್ರ ಸರ್ಕಾರವನ್ನ ಒತ್ತಾಯಿಸಿ ಮಂಗಳವಾರ 200ಕ್ಕೂ ಹೆಚ್ಚು ರೈತ ಸಂಘಟನೆಗಳು ದೆಹಲಿ ಚಲೋ ರ್ಯಾಲಿ ಹಮ್ಮಿಕೊಂಡಿದ್ವು. ಹಲವು ರಾಜ್ಯಗಳ ರೈತರು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದಾರೆ. ಆದ್ರೆ ದೆಹಲಿಗೆ ಪ್ರವೇಶ ಮಾಡೋಕೆ ಅವಕಾಶವನ್ನ ಕೊಡದಂತೆ ದೆಹಲಿ ಪೊಲೀಸರು ಎಲ್ಲ ಕಡೆ ಭದ್ರತೆ ಹಾಕಿದ್ದಾರೆ. ಪಂಜಾಬ್ ಹರಿಯಾಣದಿಂದ ದೆಹಲಿಗೆ ಬರುವ ಎಲ್ಲ ಪ್ರಮುಖ ಮಾರ್ಗಗಳನ್ನ ಮುಚ್ಚಿದ್ದಾರೆ. ಟ್ರಾಕ್ಟರ್ಗಳನ್ನ ತಡೆಯೋಕೆ ಕಬ್ಬಿಣದ ಮೊಳೆಗಳನ್ನ ರಸ್ತೆಗೆ ಹಾಕಿದ್ದಾರೆ. ಮೊಳೆಗಳನ್ನ ದಾಟಿನೂ ಬರಬಾರದು ಅಂತ 2ನೇ ಹಂತದಲ್ಲಿ ಸಿಮೆಂಟ್ ಕಾಂಕ್ರೀಟ್ ಗಳನ್ನ ರಸ್ತೆಯಲ್ಲಿ ಇಟ್ಟಿದ್ದಾರೆ. 3ನೇ ಹಂತದಲ್ಲಿ 144 ಸೆಕ್ಷನ್ ಜಾರಿಯಲ್ಲಿದೆ ಅಂತ ಬೋರ್ಡ್ ಹಾಕಿದ್ದಾರೆ. 4ನೇ ಹಂತದಲ್ಲಿ ಬ್ಯಾರಿಕೇಡ್ಗಳ ಜೊತೆ ಮುಳ್ಳು ತಂತಿ ಬೇಲಿ ಹಾಕಿದ್ದಾರೆ. ಅದನ್ನ ದಾಟಿ ಬಂದ್ರೆ ಜಲಪಿರಂಗಿ ಬಳಸೋಕೆ ರೆಡಿಯಾಗಿ ಭದ್ರತಾ ಸಿಬ್ಬಂದಿ ಕಾದು ಕೂತಿದೆ. ಆದ್ರೆ ರೈತರು ಮಾತ್ರ ಜಗ್ಗೋ ಸೀನೆ ಇಲ್ಲ ಅಂತಿದ್ದಾರೆ. ದಿಲ್ಲಿಯಲ್ಲಿ ರೈತರ ಈ ಹೋರಾಟವನ್ನು ನೋಡ್ತಿದ್ರೆ ಲೋಕಸಭಾ ಚುನಾವಣೆ ಘೋಷಣೆಯಾದ್ರೂ ನಿಲ್ಲೋ ಯಾವ ಲಕ್ಷಣಗಳು ಕಾಣ್ತಿಲ್ಲ. ಇನ್ನ ರೈತರನ್ನ ಕೇಂದ್ರ ಸರ್ಕಾರ ತಡೆಯುತ್ತಿರೋದು ಮತ್ತು ಅವರ ಮೇಲೆ ಅಶ್ರುವಾಯು ಪ್ರಯೋಗಿಸುತ್ತಿರೋದನ್ನ ಟೀಕಿಸಿರುವ ರಾಜ್ಯ ಕಾಂಗ್ರೆಸ್ ಟ್ವೀಟ್ ಮಾಡಿ ಕಿಡಿಕಾರಿದೆ. ಇದು ಇಸ್ರೇಲ್ ಅಲ್ಲ, ಗಾಜಾ ಪಟ್ಟಿಯೂ ಅಲ್ಲ, ಇದು ಪಾಕಿಸ್ತಾನ ಚೀನಾ ಗಡಿಯೂ ಅಲ್ಲ, ಇವರು ಉಗ್ರರು ಅಲ್ಲ, ದರೋಡೆಕೋರರು ಅಲ್ಲ, ಇದು ದೆಹಲಿಯಲ್ಲಿ ಪ್ರತಿಭಟನೆಗೆ ಬರುತ್ತಿರುವ ರೈತರನ್ನ ಹತ್ತಿಕ್ಕಲು ಮೋದಿ ಸರ್ಕಾರ ಡ್ರೋನ್ ಮೂಲಕ ದಾಳಿ ಮಾಡುತ್ತಿದೆ. ಈ ಟೆಕ್ನಾಲಜಿಯ ಭದ್ರತೆಯನ್ನ ಪಾಕ್ ಗಡಿಯಲ್ಲಿ ಬಳಸಿದ್ರೆ ನಮ್ಮ ಯೋಧರ ಜೀವ ಉಳಿಯುತ್ತಿತ್ತು. ಚೀನಾ ಗಡಿಯಲ್ಲಿ ಬಳಸಿದ್ರೆ ಭಾರತದ ನೆಲದ ಅತಿಕ್ರಮಣವನ್ನ ತಡೆಯಬಹುದಿತ್ತು ಅಂತೇಳಿ ರಾಜ್ಯ ಕಾಂಗ್ರೆಸ್ ಟ್ವೀಟ್ ಮಾಡಿ ಕುಟುಕಿದೆ. ಅಷ್ಟೇ ಅಲ್ಲ, ರೈತರೊಂದಿಗೆ ಪ್ರಧಾನಿ ಮೋದಿ ಆಟ ಅನ್ನೋ ಪೋಸ್ಟರ್ ಅನ್ನ ರಾಜ್ಯ ಕಾಂಗ್ರೆಸ್ ಟ್ವೀಟ್ ಮಾಡಿ ಹಂಚಿಕೊಂಡಿದೆ. ಈ ಫೋಟೋದಲ್ಲಿ ಮೋದಿ ಕೈಯಲ್ಲಿ ಡ್ರೋನ್ ಆಪರೇಟ್ ಮಾಡ್ತಿರೋ ರಿಮೋಟ್ ಕಂಟ್ರೋಲ್ ಇದ್ದು, ಮತ್ತೊಂದು ಫೋಟೋದಲ್ಲಿ ಅಶ್ರುವಾಯು ಪ್ರಯೋಗ ಮಾಡಿರೋ ದೃಶ್ಯ ಇದೆ. ಈ ಫೋಟೋ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಅದೇ ರೀತಿ ರಾಜ್ಯ ಕಾಂಗ್ರೆಸ್ ಮತ್ತೊಂದು ಫೋಟೋವನ್ನ ಹಂಚಿಕೊಂಡಿದ್ದು, ಅದಾನಿಗೆ ಪ್ರಧಾನಿ ಮೋದಿ ರೆಡ್ ಕಾರ್ಪೆಟ್ ಹಾಸುತ್ತಿರೋ ದೃಶ್ಯವಿದ್ದು, ಮತ್ತೊಂದು ದೃಶ್ಯದಲ್ಲಿ ರೈತರು ಬರದಂತೆ ಮೊಳಗಳನ್ನ ಹಾಸಿರೋ ದೃಶ್ಯವಿದೆ. ಆ ಮೂಲಕ ರಾಜ್ಯ ಕಾಂಗ್ರೆಸ್ ಪ್ರಧಾನಿ ಮೋದಿ ಅವರನ್ನ ರೈತ ವಿರೋಧಿ ಅಂತ ಬಿಂಬಿಸಿದೆ. ಇನ್ನು ಮತ್ತೊಂದು ಟ್ವೀಟ್ ನಲ್ಲಿ ಎಂಎಸ್ಪಿ ಮೇಲಿನ ನಮ್ಮ ಕಾನೂನುಬದ್ಧ ಖಾತರಿ ರೈತರ ಜೀವನದಲ್ಲಿ 3 ದೊಡ್ಡ ಬದಲಾವಣೆಗಳನ್ನು ತರುತ್ತದೆ. ಬೆಳೆಗೆ ಸರಿಯಾದ ಬೆಲೆ ಸಿಗೋದ್ರಿಂದ ರೈತ ಸಾಲಬಾಧೆಯಿಂದ ಮುಕ್ತನಾಗುತ್ತಾನೆ. ಯಾವುದೇ ರೈತ ಆತ್ಮಹತ್ಯೆಯ ಸ್ಥಿತಿಗೆ ತಲುಪೋದಿಲ್ಲ. ಕೃಷಿ ಲಾಭದಾಯಕ ವ್ಯವಹಾರವಾಗಲಿದೆ ಮತ್ತು ರೈತರು ಸಮೃದ್ಧರಾಗುತ್ತಾರೆ. ಅದೇ ರೀತಿ ಸಮೃದ್ಧ ರೈತ ದೇಶದ ಭವಿಷ್ಯವನ್ನ ಬದಲಾಯಿಸುತ್ತಾನೆ ಅಂತೇಳಿ ರಾಜ್ಯ ಕಾಂಗ್ರೆಸ್ ಟ್ವೀಟ್ ಮಾಡಿದೆ. ಅದೇನೇ ಇದ್ರೂ ಎಂಎಸ್ಪಿ ಸೇರಿದಂತೆ ವಿವಿಧ ಬೇಡಿಕೆಗಳನ್ನ ಮುಂದಿಟ್ಟುಕೊಂಡು ರೈತರು ದಿಲ್ಲಿಯಲ್ಲಿ ಬೃಹತ್ ಪ್ರತಿಭಟನೆಯನ್ನ ನಡೆಸುತ್ತಿದ್ದಾರೆ. ಇದು ಹೀಗೆ ಮುಂದುವರೆದ್ರೆ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಯ 400+ ಸೀಟುಗಳನ್ನ ಗೆಲ್ಲೋ ಕನಸು ನುಚ್ಚುನೂರಾಗೋದಂತೂ ಗ್ಯಾರಂಟಿ. 400 ಅಲ್ಲ, ಕನಿಷ್ಠ 100ರ ಗಡಿ ದಾಟೋದು ಕೂಡ ಅನುಮಾನ. ಈ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡ್ತಾ ನೋಡಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.